ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಾಟ ಮಂತ್ರ, ವಾಮಾಚಾರ, ಬಾಣಾಮತಿ ಹಾಗೂ ಚೌಡಿ ತಂತ್ರ ಪ್ರಯೋಗಗಳೇನಾದರೂ ನಿಮ್ಮ ಮೇಲೆ ಆಗಿದ್ದರೆ ಅದನ್ನು ಕಂಡುಹಿಡಿಯುವಂತಹ ಒಂದು ಬಲಿಷ್ಠ ತಂತ್ರಗಾರಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಾಂತ್ರಿಕ ಶಕ್ತಿ ಇರುವಂಥ ಅಲವೇರ ಗಿಡದ ಪ್ರಯೋಗ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ನಿಮ್ಮ ಮೇಲೆ ಮಾಟ ಮಂತ್ರವಾಗಿದ್ದರೆ ಅದೊಂದು ಸೂಚನೆ ಕೊಡುತ್ತೆ. ಯಾಕಂದರೆ ಇದೊಂದು ಬಲಿಷ್ಠ ತಾಂತ್ರಿಕ ವನಸ್ಪತಿ ಕೂಡ ಆಗಿರುತ್ತದೆ. ವೀಕ್ಷಕರ ಮನೆಯಲ್ಲಿ ಮಾಟ ಮಂತ್ರವಾಗಿದ್ದರೆ ಅಥವಾ ಶತ್ರುಗಳು, ಸಂಬಂಧಿಕರು, ಸ್ನೇಹಿತರು ಯಾರಾದರೂ ವಾಮಾಚಾರ ಮಾಡಿದ್ದರೆ, ಬಾಣಾಮತಿ ತಂತ್ರ ಮಾಡಿದ್ದರೆ ಆ ಮನೆಯಲ್ಲಿರುವಂತಹ ವ್ಯಕ್ತಿಗಳು ದೈಹಿಕವಾಗಿ, ಮಾನಸಿಕವಾಗಿ ಪ್ರತಿದಿನ ನರಳುತ್ತಾ ಇರ್ತಾರೆ. ಇದು ಗೊತ್ತಾಗುವುದಿಲ್ಲ. ಇದರಿಂದನೇ ಆಗಿದೆ, ವಾಮಾಚಾರದಿಂದನೇ ಆಗಿದೆ ಅಂತ ಯಾರಿಗೂ ಕೂಡ ತಿಳುವಳಿಕೆ ಆಗುವುದಿಲ್ಲ. ಇನ್ನು ಮನೆಯ ಮೇಲೆ ಮಾಟ ಮಂತ್ರ ಮಾಡಿ ಏನಾದರೂ ಬಿಸಾಕಿದ್ದರೆ, ಯಾವುದಾದ್ರೂ ವಸ್ತುಗಳನ್ನ ತಂದು ಮನೆಯ ಅಕ್ಕಪಕ್ಕ ಇಟ್ಟು ಹೋಗಿದ್ದರೆ, ಮನೆ ಟೆರೆಸ್ ಮೇಲೆ ಏನಾದರೂ ಬಿಸಾಕಿದ್ದರೆ ಆ ಮನೆ ಸ್ಮಶಾನ ಮೌನ ಆಗುತ್ತೆ. ಹುಲ್ಲು ಕಡ್ಡಿಯಷ್ಟು ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಪ್ರತಿದಿನ ಹೋರಾಟ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದು ಸಮಸ್ಯೆಗಳಿಂದ ಆ ಮನೆಯಲ್ಲಿರುವಂಥ ವ್ಯಕ್ತಿಗಳು ನರಳುತ್ತಾ ಇರ್ತಾರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆಯಿಂದ ಅಂತರೂ ವಿಪರೀತ ತೊಂದರೆ ಅನುಭವಿಸ್ತಾ ಇರ್ತಾರೆ ಆ ಮನೆಯಲ್ಲಿರುವಂಥ ವ್ಯಕ್ತಿಗಳು ಮಾಟ ಮಂತ್ರವಾಗಿದ್ದರೆ. ಹಾಗಾದ್ಮೇಲೆ ಅದನ್ನು ಕಂಡುಹಿಡಿಯುವಂಥ ವಿಧಾನ ಹೇಗೆ? ಇಷ್ಟೇ. ಅಮಾವಾಸ್ಯೆಯ ದಿನ ಬಲಿಷ್ಠ ತಾಂತ್ರಿಕ ಶಕ್ತಿ ಇರುವಂಥ ಅಲವೇರ ಗಿಡವನ್ನು ನೀವು ತಗೊಂಡು ಬನ್ನಿ. ಅಲವೇರ ಗಿಡವನ್ನು ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗ್ತದೆ. ಈ ಅಲವೇರ ಗಿಡದ ಶಕ್ತಿ ಏನಪ್ಪ ಅಂದರೆ ನೀರಿಲ್ಲದೆ ಗಾಳಿಯ ಮುಖಾಂತರ ಬೆಳೆಯುವಂತಹ ಗಿಡವಾಗಿರ್ತದೆ. ಕೆಲವೊಂದು ಗಿಡಗಳಿಗೆ ನೀರಿಲ್ಲ ಅಂದರೆ ಸತ್ತೋಗ್ಬಿಡ್ತವೆ ಗಿಡಗಳು. ಆದರೆ ಅಲವೇರ ಗಿಡ ಆ ಥರ ಅಲ್ಲ, ಗಾಳಿಯಿಂದಲೇ ಬೆಳೆಯುವಂತಹ ಗಿಡವಾಗಿರ್ತದೆ. ಈ ಲೋಳೆ ರಸದ ಗಿಡದ ಪ್ರಭಾವದಿಂದ ಮಾಟ ಮಂತ್ರ, ವಾಮಾಚಾರ ನಾವು ಕಂಡುಹಿಡಿಬೋದು. ಅಮಾವಾಸ್ಯೆ ದಿನ ನೀವು ಮನೆಯ ಬಾಗಿಲಿಗೆ ಕಟ್ಟಿ ನೋಡಿ. ಸುಮಾರು 2 ವಾರ ಅಥವಾ 1 ವಾರಗಳ ಕಾಲ ಬಿಟ್ಟು ಬಿಡಿ. ಹಾಗೆ ಪ್ರತಿದಿನ ಪೂಜೆನೂ ಕೂಡ ಮಾಡಿ. ಆ ಗಿಡ ಏನಾದರೂ ಇದ್ದಕ್ಕಿದ್ದ ಹಾಗೆ ಒಣಗೋದ್ರೆ ಅಥವಾ ತುಂಡಾಗಿ ಬೀಳ್ತಾ ಇದ್ರೆ, ಬಾಡೋದ್ರೆ, ಬೆಳೆದೇನೆ ಅರ್ಧದಲ್ಲೇ ನಿಂತೋದ್ರೆ ಆ ಮನೆಗೆ ಮಾಟ ಮಂತ್ರದ ಪ್ರಯೋಗ ಆಗಿದ್ದೆ. ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು ಯಾರೋ ಒಬ್ಬರು ತಂತ್ರಗಾರಿಕೆ ಮಾಡಿ ಅಲ್ಲಿ ತಂದು ಇಟ್ಟಿದ್ದಾರೆ. ಮನೆ ಸರ್ವನಾಶದ ಹಾದಿ ಹೋಗಲಿ, ಅನಾರೋಗ್ಯ ಪೀಡೆ ಆಗಲಿ, ಅಪಮಾನ ಆಗಲಿ, ಅವಮಾನ ಆಗಲಿ ಅಂತ ಉದ್ದೇಶಪೂರ್ವಕವಾಗಿ ತಂತ್ರ ಮಾಡಿ ಆ ಜಾಗದಲ್ಲಿ ಇಟ್ಟಿದ್ದಾರೆ. ಬಾಣಾಮತಿ ಅಂತ ಪ್ರಯೋಗಗಳು, ಚೌಡಿ ಅಂತಹ ತಂತ್ರಗಳು ಈ ಮನೆಗೆ ಮತ್ತು ಮನೆಯ ಸದಸ್ಯರಿಗೆ ತಾಕಲಿ ಅಂತ ಪ್ರಯೋಗ ಮಾಡಿ ಬಿಟ್ಟಿರ್ತಾರೆ. ಈ ಅಲವೇರ ಗಿಡ ಒಣಗಿದ ಕೂಡಲೇ ನೀವು ಎಚ್ಚರಿಕೆ ತೊಗೊಂಡು ಅದಕ್ಕೆ ಪರಿಹಾರ ತಗೊಳ್ಳೋ ಒಳ್ಳೆಯದು. ಮಾಟ ಮಂತ್ರ ದೋಷ ಪರಿಹಾರ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.